ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಇವತ್ತು ಕೂಡ ಒಂದು ನ್ಯಾಚುರಲ್ ಆದಂಥ ಪರಿಹಾರನ ತೊಗೊಂಡು ಬಂದಿದ್ದೀನಿ. ಇದನ್ನು ಬಳಸೋದ್ರಿಂದ ನಿಮ್ಮ ಬಿಳಿ ಕೂದಲು ಸಮಸ್ಯೆಗಾಗಿ ನೈಸರ್ಗಿಕವಾದಂಥ ರೆಮಿಡಿ ಇದೆ. ಖಂಡಿತ ನೀವು ಉಪಯೋಗ ಮಾಡ್ಕೊಂಡು ನೋಡಿ, ನಿಮ್ಮ ಬಿಳಿ ಕೂದಲು ಸಮಸ್ಯೆ ಖಂಡಿತ ಪರಿಹಾರ ಆಗೋದು. ಯಾವುದೇ ಒಂದು ಕೆಮಿಕಲ್ ಆಗದೆ ನೈಸರ್ಗಿಕವಾಗಿ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ಬಳಸ್ಕೊಂಡು ಈಸಿಯಾಗಿ ಮಾಡುವಂಥ ರೆಮಿಡಿ ಇದೆ. ತಡ ಮಾಡದೆ ಬನ್ನಿ ನೋಡೋಣ ವೀಕ್ಷಕರೇ, ಇವತ್ತಿನ ನ್ಯಾಚುರಲ್ ಆದಂಥ ರೆಮಿಡಿ ಏನಂತ, ಹಾಗೆ ಇದಕ್ಕೆ ಹೇಗೆ ತಯಾರಿಸ್ಕೊಳ್ಳೋದು ಅಂತ. ಹಾಗೂ ಇಲ್ಲಿವರೆಗೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ಗಳು ನಿಮಗೆ ಏನಾದರೂ ಹೆಲ್ಪ್ ಆಗ್ತಾ ಇದ್ದರೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಅಂದರೆ ನಾನು ಯಾವಾಗಲೂ ವೀಡಿಯೋಸ್ ಹಾಕಿದಾಗ ನೋಟಿಫಿಕೇಷನ್ ನಿಮ್ಮ ಹತ್ರ ಬರುತ್ತೆ, ಹಾಗೂ ನೀವು ಈಸಿಯಾಗಿ ಹೋಗಿ ನನ್ನ ವೀಡಿಯೋಸ್ಗಳನ್ನು ನೋಡ್ಕೋಬೋದು ವೀಕ್ಷಕರೇ. ಸೊ ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ನ್ಯಾಚುರಲ್ ಆದಂಥ ರೆಮಿಡಿ ಏನಂತ, ಹಾಗೆ ಇದಕ್ಕೆ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ವೀಕ್ಷಕರೇ ನೋಡೋಣ ಬನ್ನಿ. ಸೊ ಇಲ್ಲಿ ನೋಡಿ ವೀಕ್ಷಕರೇ, ನಾನು ಒಂದು ಕಬ್ಬಿಣದ ಹಂಚವನ್ನು ತೊಗೊಂಡಿದ್ದೀನಿ. ಗ್ಯಾಸ್ ಫ್ಲೇಮ್ನ ಆನ್ ಮಾಡ್ಕೊಂಡು ಇವಾಗ ಇದರಲ್ಲಿ ಏನು ಹಾಕ್ತೀನಪ್ಪ ಅಂತ ನೋಡ್ಕೊಂಡು ಹೋಗಿ. ಬಹಳಷ್ಟು ಚೆನ್ನಾಗಿರುವಂಥ ವಿಡಿಯೋ ಇದೆ, ರೆಮಿಡಿ ಇದೆ ವೀಕ್ಷಕರೇ. ಖಂಡಿತ ನೀವು ಇದನ್ನು ಉಪಯೋಗಿಸ್ಕೊಂಡು ನಿಮ್ಮ ಬಿಳಿ ಕೂದಲನ್ನು ಕಪ್ಪು ಮಾಡ್ಕೋಬಹುದು ವೀಕ್ಷಕರೇ. ಮನೆಯಲ್ಲಿ ಕೂಡ ಅದು ಕೂಡ ನಿಮಗೆ ಯಾವ ಒಂದು ಹಣ ಕೂಡ ಖರ್ಚು ಮಾಡೋ ಅಗತ್ಯ ಇಲ್ಲ, ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬಹುದು. ಈಗ ಇದಕ್ಕೆ ನಾನು ಒಂದು ಚಿಕ್ಕ ಲೋಟದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ವೀಕ್ಷಕರೇ. ಸೊ ನೋಡಿ, ನಿಮ್ಮ ಲೆಂತ್ ನೋಡಿಕೊಂಡು ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಾದರೂ ಕೂಡ ನೀವು ಇಲ್ಲಿ 2 ಲೋಟದಷ್ಟು ನೀರನ್ನು ಹಾಕ್ಕೊಳ್ಬೇಕು. ನನಗೆ 1 ಲೋಟದಷ್ಟು ಸರಿ ಹೋಗುತ್ತೆ ಅಂತ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದರಲ್ಲಿ ನಾನು ಇವಾಗ ಇನ್ಸ್ಟೆಂಟ್ ಕಾಫಿನ ಹಾಕ್ತಾಯಿದ್ದೀನಿ, ನೆಸ್ಕ್ಯಾಫೆದು. ನಿಮ್ಮ ಹತ್ರ ಯಾವ ಒಂದು ಕಾಫಿ ಇನ್ಸ್ಟೆಂಟ್ ಅವೈಲೇಬಲ್ ಇರುತ್ತೆ ಅದನ್ನು ನೀವು ಹಾಕ್ಕೊಳ್ಬೇಕು. ಇದು ಯಾವುದೇ ನಿಮಗೆ ಚಿಕ್ಕ ಪಕ್ಕ ಅಂಗಡಿಯಲ್ಲಿ ಈಸಿಯಾಗಿ ಸಿಕ್ಕಿಬಿಡುತ್ತೆ. ಜಸ್ಟ್ ಇದರ ರೇಟ್ ಏನಪ್ಪ ಅಂತ ಕೇಳಿದ್ರೆ 2 ರೂಪೀಸ್ ಮಾತ್ರ ಅಷ್ಟೇ ವೀಕ್ಷಕರೇ. ಕಾಫಿ ಹಾಕೋದ್ರಿಂದ ನೈಸರ್ಗಿಕವಾಗಿ ನಮ್ಮ ಕೂದಲವನ್ನು ಸಾಫ್ಟ್ ಹಾಗೂ ಸಿಲ್ಕಿ ಶೈನಿ ಮಾಡ್ಕೋಬಹುದು. ಜೊತೆಗೆ ನೋಡಿ, ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಓಂ ಕಾಳು ಗಿಡದ ಎಲೆಗಳನ್ನು ತೊಗೊಂಡಿದ್ದೀನಿ ವೀಕ್ಷಕರೇ. ಇದನ್ನು ಅಜಿವೈನ್ ಕೂಡ ಅಂತಾರೆ. ಸೊ ಇದು ನಮ್ಮ ದೇಹಕ್ಕೆ ಬಹಳಷ್ಟು ಆರೋಗ್ಯಕವಾದಂಥ ಒಂದು ಪದಾರ್ಥ ಇದೆ. ಜೊತೆಗೆ ಇದರ ಎಲೆಗಳು ಕೂಡ ಅಷ್ಟೇ, ನಮಗೆ ನೆಗಡಿ ಕೆಮ್ಮು ಅಂತ ಬಂದಾಗ ಇದನ್ನು ನಾವು ಸೇವನೆ ಮಾಡಿದ್ರೆ ಕೆಮ್ಮು ನೆಗಡಿ ಕಡಿಮೆ ಆಗುತ್ತೆ. ಹಾಗೂ ಜೊತೆಗೆ ಮಕ್ಕಳಲ್ಲಿ ಕೂಡ, ಚಿಕ್ಕ ಮಕ್ಕಳಲ್ಲಿ ಶೀತ ಉಷ್ಣ ಜ್ವರ ಬಂದಾಗ ಇದ್ರದ್ದು ಏನಪ್ಪ ಕಾಢ ಮಾಡಿ ಕುಡಿಸಿದರೆ ಅದು ಕೂಡ ಇದು ಬಹಳಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡಿ ಅವ್ರನ್ನ ಕಡಿಮೆ ಮಾಡುತ್ತೆ. ಹಾಗೂ ಯಾರಿಗೆಲ್ಲ ತುಂಬ ಡೈಜೆಷನ್ ಪ್ರಾಬ್ಲಮ್ ಇದೆ, ಜೀರ್ಣಕ್ರಿಯೆ ಒಳ್ಳೆ ರೀತಿಯಲ್ಲಿ ಇರಲ್ಲ ಅಂದಾಗ ಅವ್ರು ಕೂಡ ಈ ಒಂದು ಎಲೆಯನ್ನು ಸೇವನೆ ಮಾಡೋದ್ರಿಂದ ಅದು ಕೂಡ ಪ್ರಾಬ್ಲಮ್ ಮನೆಯಲ್ಲಿ ನಾವು ಸಾಲ್ವ್ ಮಾಡ್ಕೋಬಹುದು. ನೋಡಿ, ಆಯುರ್ವೇದಿಕ್ ಏನು ಪದಾರ್ಥಗಳು ಇರ್ತಾವಲ್ಲ ಅದು ಭಾಳಷ್ಟು ನಮ್ಮನ್ನು ಎಫೆಕ್ಟಿಗೆ ಆಗಿ ಕಾರ್ಯ ಮಾಡುತ್ತವೆ. ಹಾಗೂ ಇದರಿಂದ ನಮಗೆ ಯಾವ ಒಂದು ತೊಂದರೆ ಆಗೋದಿಲ್ಲ, ಯಾವ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ ವೀಕ್ಷಕರೇ. ಜೊತೆಗೆ ಇದು ನಮ್ಮ ಹೇರ್ಗೆ ಕೂಡ ಅಷ್ಟೇ ಒಳ್ಳೆಯದು. ಅಂದರೆ ಈ ಒಂದು ಚಳಿಗಾಲ ಮಳೆಗಾಲದಲ್ಲಿ ಇಂಥ ರೆಮಿಡೀಸ್ನ ಟ್ರೈ ಮಾಡ್ಕೊಂಡು ಬಿಟ್ಟರೆ ಭಾಳಷ್ಟು ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಹೆಲ್ಪ್ ಆಗುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ಕುದಿಸ್ಕೊಂಡು ಇದರ ಅಂಶ ನೀರಲ್ಲಿ ಬಿಡುಗಡೆ ಆಗಿದೆ, ನಂತರ ಇದನ್ನು ಸಪ್ರೇಟ್ ಮಾಡ್ಕೋಬೇಕು ವೀಕ್ಷಕರೇ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಅಂತ ಇಲ್ಲಿ ನೀವು ನೋಡ್ಕೋಬೋದು. ನೆಕ್ಸ್ಟ್ ಇದರಲ್ಲಿ ನಾನು ಇವಾಗ ಇದಕ್ಕೆ ಹಾಕ್ತಾ ಇರುವಂಥದ್ದು ಏನಪ್ಪ ಅಂತ ಕೇಳಿದರೆ ಆಮ್ಲ ಪೌಡರ್ ವೀಕ್ಷಕರೇ, ನೀಲೆಕಾಯಿ ಪೌಡರ್. ಆಮ್ಲ ಪೌಡರ್ ಅಂತೂ ನೈಸರ್ಗಿಕವಾಗಿ ಕೂದಲನ್ನು ಕಪ್ಪು ಮಾಡ್ಕೊಳ್ಳೋಕ್ಕೆ ಒಂದು ಬೆಸ್ಟ್ ಇಂಗ್ರೀಡಿಯೆಂಟ್ ಇದೆ. ಕೂದಲನ್ನು ಕಪ್ಪು ಮಾಡ್ಕೊಳ್ಳೋದಂತ ಬಂದಾಗ ಫಸ್ಟ್ ನಮ್ಮನ್ನು ನೆನಪುಬರುವಂಥದ್ದು ಆಮ್ಲ. ಹಾಗಾಗಿ ಅದನ್ನು ಕೂಡ 1 ಸ್ಪೂನಷ್ಟು ಇಲ್ಲಿ ಹಾಕೋತಾ ಇದ್ದೀನಿ. ಹಾಗೂ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಹೋಗಬೇಕು. ಇದರಲ್ಲಿ ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ನ ಹಾಕ್ತಾ ಇದ್ದೀನಿ ವೀಕ್ಷಕರೇ. ಸೊ ಹಾಗಾಗಿ ಯಾವತ್ತೂ ಕೂಡ ವಿಡಿಯೋ ಸ್ಕಿಪ್ ಮಾಡಿ ಹಾಗೆ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡೋಕ್ಕೆ ಹೋಗಬಾರ್ದು. ಇಲ್ಲ ಅಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವು ಹಾಕೋ ಇಂಗ್ರೀಡಿಯೆಂಟ್ ನಿಮಗೆ ನೋಡೋಕ್ಕೆ ಆಗೋದಿಲ್ಲ, ಹಾಗೂ ಮತ್ತು ನೀವು ಆಮೇಲೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳ್ತೀರಾ ವೀಕ್ಷಕರೇ. ಸೊ ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋಂಥದ್ದು ನೋಡಿ ರೀಠಾ ಪೌಡರ್ ವೀಕ್ಷಕರೇ. ಒಂದು ಹಳೆಯ ಕಾಲ ಸಮಯದಲ್ಲಿ ನೋಡಿ, ಈ ಒಂದು ರೀಠಾ ಶಿಕಾಕಾಯಿ ಜಾಸ್ತಿ ಪ್ರಮಾಣದಲ್ಲಿ ರೀಠಾ ಅಂತೂ ನೈಸರ್ಗಿಕವಾಗಿ ಶಾಂಪು ಮಾಡೋಂಥ ಕೆಲಸ ಮಾಡುತ್ತೆ ವೀಕ್ಷಕರೇ. ಇದು ನಮ್ಮ ಕೂದಲಿಗೆ ಬೆಳವಣಿಗೆಗಾಗಲಿ, ಕೂದಲಿನಲ್ಲಿ ಡ್ಯಾಂಡ್ರಫ್ ತೆಗೆಯೋಕ್ಕಾಗಲಿ ಭಾಳಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಹಾಗಾಗಿ ರೀಠನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೂಡ ಗಂಟು ಇರಬಾರ್ದು ವೀಕ್ಷಕರೇ, ಒಂದು ಕೂಡ ಲಂಪ್ಸ್ ಇರದ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಹಾಗೆ ಹೀಗೆ ಕಂಟಿನ್ಯೂಸ್ಲಿ ಕುದಿಸ್ತಾ ಹೋಗಬೇಕು ಲೋ ಫ್ಲೇಮ್ನಲ್ಲಿ.
ಇದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ನ ಹಾಕ್ತೀನಿ ವೀಕ್ಷಕರೇ, ಅದು ಕೂಡ ಏನಂತ ನೋಡ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಸೊ ನೋಡಿ, ಇಲ್ಲಿ ನಾನು ಹಾಕ್ತಾ ಇರೋ ಅಂಥದ್ದು ಪ್ಯೂರ್ ಇರುವಂಥ ಮೆಹಂದಿ ಪೌಡರ್, ಮೆಹಂದಿ ಎಲೆಗಳಿಂದ ತಯಾರಿಸಲಾಗುವಂಥ ಮೆಹಂದಿ ಪೌಡರ್ನ ಇಲ್ಲಿ ಹಾಕೋತಾ ಇದ್ದೀನಿ, ಹೆನ್ನ ಪೌಡರ್ನ. ಸೊ ಅದನ್ನು ಕೂಡ ಹಾಕ್ಕೊಂಡು ಒಂದು ದೊಡ್ಡ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ, ಒಂದು ಕೂಡ ಗಂಟು ಹಾಕಬಾರ್ದು. ಹಾಗಾಗಿ ಚೆನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ತಾ ಹೋಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹೀಗೆ ಒಂದು ಲೋ ಫ್ಲೇಮ್ನಲ್ಲಿ 1-2 ನಿಮಿಷ ಕುದಿಸ್ಕೊಳ್ಬೇಕು. ಅಂದರೆ ಬಹಳಷ್ಟು ಚೆನ್ನಾಗಿ ರೀತಿಯಲ್ಲಿ ನಮ್ಮನ್ನು ಬೇಕಾಗಿರುವಂಥ ರಿಸಲ್ಟನ್ನು ಪಡ್ಕೊಳ್ಳೋಕ್ಕೆ ಆಗುತ್ತೆ ವೀಕ್ಷಕರೇ. ಸೊ ಈ ಒಂದು ರೆಮಿಡಿನ ನೀವು ಕಂಟಿನ್ಯೂಯಸ್ಲಿ ಬಳಸ್ತಾ ಬಂದರೆ ಸ್ವಲ್ಪ ದಿನಗಳ ನಂತರ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಪರಿಹಾರನ ಪಡ್ಕೋತೀರಾ. ಯಾವುದೇ ಒಂದು ನಿಮಗೆ ಇಲ್ಲಿ ಕೆಮಿಕಲ್ ಬಳಸೋ ಅಗತ್ಯ ಇಲ್ಲ. ನೋಡಿದ್ದೀರಲ್ವ, ನೈಸರ್ಗಿಕವಾದಂಥ ಪದಾರ್ಥಗಳನ್ನೇ ಬಳಸ್ಕೊಂಡು ಈ ಒಂದು ರೆಮಿಡಿನ ನಾನು ಇಲ್ಲಿ ರೆಡಿ ಮಾಡಿದ್ದೀನಿ. ಇದನ್ನು ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಕೂದಲು ಕಪ್ಪಾಗುತ್ತೆ, ಕೂದಲು ಸಾಫ್ಟ್ ಆಗುತ್ತೆ, ಸಿಲ್ಕಿ ಆಗುತ್ತೆ, ಹಾಗೂ ಯಾವ ಒಂದು ನಿಮಗೆ ಇಲ್ಲಿಂದ ಸೈಡ್ ಎಫೆಕ್ಟು ಆಗೋದಿಲ್ಲ ವೀಕ್ಷಕರೇ. ಇದನ್ನು ನೀವು ವಾರದಲ್ಲಿ 1 ಸಲ, ಮಿನಿಮಮ್ ತಿಂಗಳಲ್ಲಿ 4 ಸಲ ಮಾಡ್ಕೊತಾ ಬನ್ನಿ. ಸ್ವಲ್ಪ ದಿನ ಕಂಟಿನ್ಯೂ ಮಾಡಬೇಕಾಗುತ್ತೆ ವೀಕ್ಷಕರೇ. ಒಂದೇ ಸಲ ಯೂಸ್ ಮಾಡಿದ್ರೆ ಅದು ಏನು ಕಡಿಮೆ ಆಗೋದಿಲ್ಲ. ಸ್ವಲ್ಪ ದಿನ ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ನೀವು ಪರಿಹಾರನ ಪಡ್ಕೊಳ್ಬಹುದು. ಇವಾಗ ಇದನ್ನು ಗ್ಯಾಸಿನ ಫ್ಲೇಮ್ನ ಆಫ್ ಮಾಡಿಕೊಂಡು ಏನು ಮಾಡಬೇಕಂದ್ರೆ 1 ಗಂಟೆಗಳ ಕಾಲ ಹೀಗೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಇದ್ರ ಕಲರ್ ಪೂರ್ತಿ ಚೇಂಜ್ ಆಗಿ ಯಾವ ಕಲರ್ ಬರುತ್ತೆ ಅಂತ ನೀವೇ ನೋಡಿ ಆಶ್ಚರ್ಯಪಡ್ತೀರ. ಇಲ್ಲೇ ನೋಡಿ, ಇವಾಗ ನಾನು 1 ಗಂಟೆ ಕಾಲ ಆಯಿತು, ಆಮೇಲೆ ತೆಗಿತಾ ಇದ್ದೀನಿ. ನೋಡ್ಕೋಬಹುದು ವೀಕ್ಷಕರೇ ಎಷ್ಟು ಕಪ್ಪು ಬಣ್ಣಕ್ಕೆ ತಿರುಗಿದೆ ಅಂತ. ನಾನು ಯಾವುದೇನು ಕೆಮಿಕಲ್ ಬಳಸಲಿಲ್ಲ, ಏನೂ ಇಲ್ಲ, ನೈಸರ್ಗಿಕವಾದಂಥ ಪದಾರ್ಥಗಳನ್ನು ಹಾಕ್ಕೊಂಡು ಈ ಒಂದು ರೆಮಿಡಿನ ತಯಾರು ಮಾಡಿದ್ದೀನಿ. ಇದನ್ನು ನೀವು ಹಚ್ಕೊಂಡು ತಲೆ ಮೇಲೆ ಒಂದು ಅರ್ಧ ಗಂಟೆಗಳ ಕಾಲ ಇಟ್ಕೊಂಡು ನಂತರ ನಾರ್ಮಲಿಂದ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ವಾರದಲ್ಲಿ ಮಿನಿಮಮ್ 1-2 ಸಲ ಮಾಡಿ, ಇಲ್ಲ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ 1 ಸಲ ಆದರೂ ಮಾಡಿ. ತಿಂಗಳಲ್ಲಿ 4 ಸಲ ಹಚ್ಕೋತಾ ಬನ್ನಿ. ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ನೈಸರ್ಗಿಕವಾದಂಥ ಪರಿಹಾರ ಇದೆ. ಅರ್ಧ ಗಂಟೆ ಅಂತೂ ಇಟ್ಕೊಳ್ಳೇಬೇಕು ವೀಕ್ಷಕರೇ, ಆವಾಗ ಇದು ಎಫೆಕ್ಟ್ ಮಾಡಿ ಚೆನ್ನಾಗಿರುವಂಥ ರಿಸಲ್ಟ್ ನಮ್ಮನ್ನು ಕೊಡುತ್ತೆ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಯಾರಿಗೆಲ್ಲ ಬಿಳಿ ಕೂದಲು ಸಮಸ್ಯೆ ಇದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಅವ್ರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ವೀಕ್ಷಕರೇ. ಯಾಕಂದರೆ ಭಾಳಷ್ಟು ನ್ಯಾಚುರಲ್ ಆದಂಥ ರೆಮಿಡಿ ಇದೆ. ಇದೇ ಥರ ವೀಡಿಯೋಸ್ ನೋಡೋಕ್ಕೆ ಮತ್ತೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.